ಕಾಣಿಸುತ್ತಿರುವುದಲ್ಲ ಈ ಮಾಧವನಾದ ಅರಮನೆ. ಎತ್ತ ನೋಡಿರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು. ಸಾತ್ಯಕಿ ಸಾತ್ಯಕಿ, ಅಲ್ಲಿ ನಿಮ್ಮ ಶ್ರೀಕೃಷ್ಣ ಪರಮಾತ್ಮನು. ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿದ್ದಾರೆ. ಇನ್ನೇನು ಎಚ್ಚರಗೊಳ್ಳೋರು, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಒಂದು ಮಾತಿದೆ ಸಾತ್ಯಕಿ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಾನೀಗ ಉತ್ತರ ಕೊಡುವುದಕ್ಕೆ ಸಾಧ್ಯವಿಲ್ಲ ಗುರುರಾಜ. ಅದಕ್ಕೆ ನಾವು ಕೃಷ್ಣ ಪರಮಾತ್ಮರ ಅಧೀನರು. ಕೃಷ್ಣ ಪರಮಾತ್ಮ ಎಲ್ಲಿರುವರು, ನಾವು ಅಲ್ಲೇ ಇರುವರು. ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸಮಸ್ತ ಸೈನ್ಯವು ನಮಗೆ ಸೇರಿದಂತಾಗುವುದು. ಗುರುರಾಜ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಗುರುಕುಲಕ್ಕೆ ಚಕ್ರಾಧೀಶನಾದ ನಾನು ಈ ಮೋದನ ಪದರಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಶಿರಾಭೋಗ.
ಸುದೈವ, ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ತೋರಕ್ಕೆ ಹೊರಟಿದ್ದೆಂದು ಕೇಳಿದ ಬಳಿಕ ನಾನಿಲ್ಲಿಗೆ ಹೊರಟಿದ್ದು. ಹೋದರೆ ನನ್ನ ಸುದೈವ ಬಲದಿಂದ ನಾನಿಲ್ಲಿಗೆ ಮೊದಲೇ ಬಂದೆ. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನಗಿಷ್ಟವಿದ್ದ ಸ್ಥಳದಲ್ಲಿ ಕುಳಿತುಕೋ ಅರ್ಜುನ. ಆದರೆ ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿತಿರುವುದೆಂಬುದನ್ನು ನಾನೇನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಛೇ! ಹೇ ಜನಾರ್ದನ, ಜಾಗೃತನಾಗು.
ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹೊರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಏನು ನಾರಾಯಣ, ಏನು ಲಕ್ಷ್ಮೀ ರಮಣ, ಏನು ಶ್ರೀ ದ್ವಾರಕೀಶ ನಾರಾಯಣ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೀಚಿ, ಈ ಚರಣದಡಿಯಾಗಿ ಕುಳಿತುಕೊಂಡೆ. ಆ ಪಾಶದಲ್ಲಿ ಪೀಠಗಳು ಇರಲಿಲ್ಲವೇ? ಪರಮಾತ್ಮ, ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಕುಶಲದಿಂದಿರುವರು. ನಿಮ್ಮ ಚರಣ ಸಾನ್ನಿಧ್ಯವೇ ನಮಗೆ ಮಹಾ ಪ್ರಸಾದವಲ್ಲವೇ? ಓ ಸುದೇವ, ಯಾರು? ಗುರುಚಕ್ರೇಶ್ವರ. ಓಹೋ ಬಾಬಾ, ಸೌಖ್ಯವೇ? ಸಮಾಚಾರವೇನು? ನೀವು ಬಂದವರು ನನ್ನನ್ನು ಎಚ್ಚರಿಸಬಾರದಿತ್ತೆ? ಎಂತ ಕಾರ್ಯವಾಯಿತು? ಚಕ್ರವರ್ತಿ ಸಾರ್ವಭೌಮಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾಬಾ. ಓ ಬಾಮಾರಮಣ, ನಿದ್ರೆ ಮಾಡುವವನ್ನೇ ಎಚ್ಚರಿಸಬಹುದು, ಹೋದರೆ ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೆ ಎಚ್ಚನಾಗದೇ ಇದ್ದು ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತ ನಿನ್ನ ಭೋಜನವನ್ನೇ ಪ್ರಾರಂಭಿಸಿ ಬಿಟ್ಟೆ ಅಲ್ಲ. ಒಲೆ ಒಲೆ ಬಹಳ ಚಂದ ಹೋಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾಬಾ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರುವ ಕಾರಣವೇನು? ಕೃಷ್ಣ ಓರ್ಗೆರ ಕಾಡ್ಗಿಚ್ಚಿರಂತೆ ಗುರು ಪಾಂಡವರ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಮೊದಲೇ ಬಂದೆ. ಏನು ಯುದ್ಧವೇ? ಬೇಡ ಬಾಬಾ, ನನ್ನ ಮಾತನ್ನು ಕೇಳು.
ಕೇವಲ ನೆಲದಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಕಾದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜ, ನೀತಿ, ಧರ್ಮ, ಶಾಸನದಲ್ಲಿಯೂ ನಿನಗಿಂತ ಪರಿಶ್ರಮವು ಕುರುಕುಲಕ್ಕೆ ಚಕ್ರಾಧೀಶನಾದ ನನಗೂ ಇದೆ. ನಿನ್ನ ಉಪದೇಶಗಳನ್ನು ನಿಲ್ಲಿಸಿ ನನ್ನ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುವ ಮಾತುಗಳನ್ನು? ಇರಲಿ, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಅರ್ಜುನ? ಜನಾರ್ದನ, ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಆದುದರಿಂದ ಮೊದಲು ಯಾರು ನಿನ್ನ ಬಳಿಗೆ ಬಂದವರ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಯಾವ ವಿಚಾರದಲ್ಲಿ? ಹೇಳುತ್ತೇನೆ ಕೇಳಿರಿ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಅವನಿಗಿದೆ. ಮಾಯಾವಿ, ಹಾಗೆಂದು ದುಡುಕುವುದು ಬೇಡ. ಹೇಳುತ್ತೇನೆ ಕೇಳಿ. ಅಪ್ರತಿಮ ವೀರ ಪಟೆಯಿಂದ ಕೂಡಿದ ಅಣ್ಣ ಬಲರಾಮನ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ಎಮ್ಮುಖನು ನಿರಸ್ತ್ರನು ಆದ ನಾನು ಮತ್ತೊಂದು ಕಡೆ. ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಯೋಧ ಎಮ್ಮುಖನು ನಿರಸ್ತ್ರನು ವಿನಾಯಕನಾದ ಇವನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸುತ್ತ ಗುರು ಬಲರಾಮನ ಸಹಿತ 11 ಅಕ್ಷೋಹಿಣಿ ಸೈನ್ಯವು ನಮ್ಮ ಪಕ್ಷಕ್ಕೆ ಬರಲಿ. ಬಲೆ ಕೌರವೇಶ್ವರ, ನಿನ್ನ ಶೌರ್ಯಕ್ಕೆ ನಿನ್ನ ಸಾಹಸಕ್ಕೆ ತಕ್ಕದ